ಇವತ್ತು ರಾತ್ರಿಯ ಒಳಗಾಗಿ ಸಚಿವರ ಪಟ್ಟಿ ಫೈನಲೈಸ್ ಆಗುತ್ತೆ. ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಆಕಾಂಕ್ಷೆ ಕೇವಲ ಸಚಿವಾಕಾಂಕ್ಷಿಗಳಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಲ್ಲಿತ್ತು. ಆದರೆ ಈಗ ಸಿಎಂ ಡಿಕೆಶಿಗೆ ಹೈಕಮಾಂಡ್ನಿಂದ ಮತ್ತೊಂದು ಸಂದೇಶ ರವಾನೆಯಾಗಿದೆ. ಹೈಕಮಾಂಡ್ ನಾಯಕರು ದೂರವಾಣಿ ಕರೆ ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಏನು ಸಂದೇಶ ಆಗಿದೆ? ಸಿದ್ಧತೆಯನ್ನು ನೀವು ಮಾಡಿಕೊಳ್ಳಿ, ಆದರೆ ಪಟ್ಟಿಯನ್ನು ನಾಳೆ ಬೆಳಗ್ಗೆ 10:30 ಸುಮಾರಿಗೆ ನಾವು ಕಳಿಸ್ತೀವಿ ಅನ್ನುವಂಥ ಸಂದೇಶವನ್ನು ಖುದ್ದಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ದೂರವಾಣಿ ಕರೆ ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರಂತೆ. ಸೊ ಅಲ್ಲಿಗೆ ಇವತ್ತು ನೈಟೇ ಎಲ್ಲವೂ ಕೂಡ ಫೈನಲೈಸ್ ಆಗುತ್ತೆ. ಹೈಕಮಾಂಡ್ನಿಂದ ಪಟ್ಟಿ ಬರುತ್ತೆ, ಅಂತಿಮ ಪಟ್ಟಿ ಬರುತ್ತೆ ಅನ್ನುವಂಥ ನಿರೀಕ್ಷೆ ಏನಿತ್ತು, ಈಗ ಅದು ನಾಳೆ ಬೆಳಗ್ಗೆಗೆ ಪೋಸ್ಟ್ಪೋನ್ ಆಗಿದೆ. ನಾಳೆ ಬೆಳಗ್ಗೆ 10:30 ಸುಮಾರಿಗೆ ನಿಮಗೆ ನಾವು ಪಟ್ಟಿಯನ್ನು ಕಳಿಸ್ಕೊಡ್ತೀವಿ, ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಮೌಖಿಕ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೈಕಮಾಂಡ್ನಿಂದ. ಆದರೆ ಪಟ್ಟಿ ಇವತ್ತು ನೈಟ್ ಅಲ್ಲ, ಬದಲಾಗಿ ನಾಳೆ ಬೆಳಗ್ಗೆ ಬರ್ತಾ ಇದೆ ಹೈಕಮಾಂಡ್ನಿಂದ ಅನ್ನುವಂಥ ಒಂದು ಅಪ್ಡೇಟೆಡ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಖುದ್ದಾಗಿ KC ವೇಣುಗೋಪಾಲ್ ಅವರೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆಯನ್ನು ಮಾಡಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲರ ಅಂದಾಜಿನ ಪ್ರಕಾರ ಇವತ್ತು ರಾತ್ರಿ, ಅದು ರಾತ್ರಿ ಆಗಬಹುದು, ತಡರಾತ್ರಿ ಆಗಬಹುದು, ಇವತ್ತು ನೈಟೇ ನೂತನ ಸಚಿವರ ಪಟ್ಟಿ ಫೈನಲೈಸ್ ಆಗುತ್ತೆ. ಆ ಪಟ್ಟಿ ಹೈಕಮಾಂಡ್ನಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇತ್ತು. 2-3 ದಿನಗಳ ಬೆಳವಣಿಗೆಯನ್ನು ನೋಡಿದ್ರೆ 3 ದಿನಗಳ ಕಾಲ ಏನು ಬಫರ್ ಇತ್ತು, ಗುರುವಾರ ಮೀಟಿಂಗ್ ಮುಗಿದಿದ್ರು ಕೂಡ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಬಫರ್ ಆಗಿ ಇಟ್ಕೊಂಡಿರ್ತಾರೆ. ಈ ಗ್ಯಾಪಲ್ಲಿ ಹೈಕಮಾಂಡ್ ಎಲ್ಲ ಪಟ್ಟಿಯನ್ನು ಕೂಡ ಅಳೆದು ತೂಗಿ ಒಂದು ಅಂತಿಮ ಪಟ್ಟಿಯನ್ನು ರೆಡಿ ಮಾಡುತ್ತೆ, ಅದನ್ನು ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿಕೊಡುತ್ತೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದರೆ ಇವತ್ತು ನೈಟ್ ಅಲ್ಲ, ಬದಲಾಗಿ ನಾಳೆ ಬೆಳಗ್ಗೆ 10:30 ಸುಮಾರಿಗೆ ಪಟ್ಟಿಯನ್ನು ಕಳಿಸೋದಾಗಿ ಹೈಕಮಾಂಡ್ ತಿಳಿಸಿದೆ. ಖುದ್ದಾಗಿ KC ವೇಣುಗೋಪಾಲ್ ಅವರೇ ದೂರವಾಣಿ ಕರೆಯನ್ನು ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸಿದ್ಧತೆಗಳನ್ನು ಮಾಡಿಕೊಳ್ಳಿ, ಬಟ್ ಪಟ್ಟಿ ಅಂತೂ ನಾಳೆ ಬೆಳಗ್ಗೆ ಬರುತ್ತೆ ಅನ್ನುವಂಥ ಸಂದೇಶ. ಸೊ ಅಲ್ಲಿಗೆ ನಾಳೆ ಬೆಳಗ್ಗೆ ಪದಗ್ರಹಣ ಕಾರ್ಯಕ್ರಮ ನಡೆಯೋದು ಡೌಟ್. ಸೊ ಸಾಯಂಕಾಲ ಕೂಡ ಗ್ಯಾಪ್ ಇದೆ. ಬಹುಶಃ ಬೆಳಗ್ಗೆ ಪಟ್ಟಿ ಬಂದ ನಂತರ ನಾಳೆ ಸಾಯಂಕಾಲ ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುವಂಥ ಸಾಧ್ಯತೆ ಇದೆ. ಸೊ ಇವಿಷ್ಟು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂಥ ಒಂದು ಅಪ್ಡೇಟೆಡ್ ಮಾಹಿತಿ. ನಾಳೆ ಬೆಳಗ್ಗೆ 10:30 ಸುಮಾರಿಗೆ ಹೈಕಮಾಂಡ್ನಿಂದ ಪಟ್ಟಿ ಬರುತ್ತೆ. ನಂತರ ಮುಖ್ಯಮಂತ್ರಿಗಳು ಪಟ್ಟಿಯನ್ನು ನೋಡಿ ಯಾವ ಸಚಿವರ ಹೆಸರುಗಳಿರುತ್ತೋ, ನೂತನ ಸಚಿವರ ಹೆಸರುಗಳಿರುತ್ತೋ, ಸಂಭಾವ್ಯ ಸಚಿವರು ಅವರುಗಳಿಗೆ ಕರೆ ಮಾಡಿ ಖುದ್ದಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನುವಂಥ ಇನ್ವಿಟೇಷನನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಡೋರಿದ್ದಾರೆ. ಆದರೆ ಈ ಪಟ್ಟಿ ಏನು ಬರುತ್ತಲ್ಲ, ಅದು ಅಲ್ಟಿಮೇಟ್. ಇದಾದ ನಂತರ ಯಾವುದೇ ಅಡಿಷನ್ ಡಿಲೀಷನ್, ಇವ್ರನ್ನ ಸೇರಿಸ್ತೀನಿ, ಅವ್ರನ್ನ ಡಿಲೀಟ್ ಮಾಡ್ತೀನಿ, ಇದ್ಯಾವುದಕ್ಕೂ ಕೂಡ ಮೋಸ್ಟ್ ಪ್ರಾಬಬ್ಲಿ ಅವಕಾಶ ಇರೋದಿಲ್ಲ. ಒಂದು ಫೈನಲ್ ಪಟ್ಟಿ ಹೈಕಮಾಂಡ್ನಿಂದಾನೇ ಬರ್ತಾ ಇದೆ. ಸೊ ಆ ಪಟ್ಟಿಯಲ್ಲಿರುವಂಥ ಹೆಸರುಗಳೇ ನಾಳಿನ ಪದಗ್ರಹಣ ಕಾರ್ಯಕ್ರಮದ ವೇದಿಕೆಯ ಮೇಲೆ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ ಆ ಲಿಸ್ಟ್ನಲ್ಲಿ ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಇರೋದಿಲ್ಲ, ಆ ಸಸ್ಪೆನ್ಸ್ ಇದಕ್ಕೆ ಇವತ್ತು ನೈಟೇ ತೆರೆ ಬೀಳುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ನಾಳೆ ಬೆಳಗ್ಗೆಗೆ ಅದು ಪೋಸ್ಟ್ಪೋನ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.